ಕಲ್ಯಾಣಕ್ಕೆ ಕೈಜೋಡಿಸುವುದು. ಈ ಸಮಾವೇಶವು ಮಹಿಳಾ ಸಬಲೀಕರಣ, ಸಮಾಜದ ಏಕತೆ, ಸಂಸ್ಕೃತಿ, ಸಂಪ್ರದಾಯಗಳ ಸಂರಕ್ಷಣೆ ಹಾಗೂ ಮುಂದಿನ ಪೀಳಿಗೆಗೆ ಮಾರ್ಗದರ್ಶನ ನೀಡುವ ಉದ್ದೇಶವನ್ನು ಹೊಂದಿದೆ. ಈ ಮಹತ್ವದ ಸಂದೇಶಗಳನ್ನು ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಮಾಧ್ಯಮಗಳ ಪಾತ್ರ ಮುಖ್ಯ. ನಿಮ್ಮ ಬೆಂಬಲ ನಮಗೆ ಶಕ್ತಿ ನೀಡುತ್ತದೆ. ನಿಮ್ಮ ಅಮೂಲ್ಯ ಸಮಯವನ್ನು ಮೀಸಲಿಟ್ಟು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ಪ್ರತಿಯೊಬ್ಬ ಪತ್ರಿಕಾ ಬಂಧುಗಳಿಗೆ ನಮ್ಮ ಸಂಘದ ಪರವಾಗಿ ಹೃತ್ಪೂರ್ವಕ ಸ್ವಾಗತ ಕೋರ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಮ್ಮೊಂದಿಗೆ ವೇದಿಕೆ ಉಪಸ್ಥಿತಿರುವ ನಮ್ಮ ಸ್ಥಾಪಕರು ಆಗ ನಳಿನಾಕ್ಷಿ ಸಣ್ಣಪ್ಪನವರು, ಮತ್ತು ನಮ್ಮ ಈ ಪ್ರೋಗ್ರಾಮಿನ ಚೇರ್ಮನ್ ಆದ ಅಶಿತಾ ಎಸ್ ಅವರು, ನಮ್ಮ ಸೆಕ್ರೆಟರಿ ಉಮಾ ಶ್ರೀನಿವಾಸ್ ಮತ್ತು ಖಜಾಂಚಿ ವಿಜಯ ಭಟ್ರು, ಮತ್ತು ನಿಮ್ಮೆಲ್ಲರಿಗೂ ಸ್ವಾಗತ, ಧನ್ಯವಾದಗಳು. ಮುಂದಿನ ಇದಕ್ಕೆ ಈ ಪ್ರೋಗ್ರಾಮ್ ಬಗ್ಗೆ ವಿವರವಾಗಿ ಹೇಳ್ತಾರೆ ಅಶಿತಾ. ನಮ್ಮ ಚೇರ್ಮನ್ ಉಮಾನಾಥ್ ಕೋಟ್ಯ, ನಾಗಲಕ್ಷ್ಮಿ ಚೌಧರಿ, ಶ್ರೀಮತಿ ಪ್ರತಿಭಾ ಕುಳಾಯಿ, ಮಂಜುನಾಥ್ ಪೂಜಾರಿ, ಮಾಲಿಕಾ ಗುತ್ತೇದ, ವಿನಯ್ ಕುಮಾರ್ ಸೊರಗಿ, ಡಾಕ್ಟರ್ ಜಯಮಾಲ, ಶ್ರೀ ಹರ್ತಾಳ್ ಹಾಲಪ್ಪ, ಶ್ರೀಮತಿ ಸೌಮ್ಯ ರೆಡ್ಡಿ, ನಮ್ಮ ಕರ್ನಾಟಕ ಪ್ರದೇಶ ಆರ್ಯ ಸಂಘದ ಅಧ್ಯಕ್ಷರು ತಿಮ್ಮೇಗೌಡರು, ಮತ್ತು ನಮ್ಮ DC ಬೆಂದೂರು ನಗರ DC ಜಿ ಜಗದೀಶ್ ಅವರು, ಮತ್ತು ನಮ್ಮ ಸ್ವಾಮೀಜಿಗಳಾದ ಪರಮ ಪೂಜ್ಯ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿಗಳು ಮತ್ತು ಪರಮ ಪೂಜ್ಯ ಶ್ರೀ ರೇಣುಕಾನಂದ ಸ್ವಾಮೀಜಿಗಳು. ಇನ್ವಿಟೇಷನ್ ಕೊಟ್ಟಿದ್ದೀವಿ. ನಮ್ಮ ಒಂದು ಸಂಘದ ಹಿಸ್ಟ್ರಿ ಹೆಂಗೆ ಬೆಳ್ಕೊಂಡ್ಬಂತು ಅಂತ ಕೊಟ್ಟಿದ್ದೀವಿ. ಸೊ ಅವ್ರು ಹೇಳಿದಾಗೆ 37 ವರ್ಷ ಆಗ್ತಾಯಿದೆ ನಮ್ಮ ಒಂದು ಸಂಘಕ್ಕೆ. ಸೊ ಒಂದು ಸ್ಟೆಪ್ ಇವಾಗ ರೀಚ್ ಆಗಿದ್ದೀವಿ. ಎಂಪವರ್ಮೆಂಟು ಒಂದು ನಮ್ಮ ಸಮುದಾಯದಿಂದ ಹುಡುಗಿಯರ ಹೊರಗೆ ತಂದು, ಹೆಂಗಸರು ಹೊರಗೆ ತಂದು, ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಅಂತ ಅಂದ್ಕೊಂಡು ಈ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಇನ್ವಿಟೇಷನಲ್ಲಿ ಎಲ್ಲ ಬರ್ತಾ ಇದ್ದಾರೆ, ವ್ಯಕ್ತಿಗಳು ಬರ್ತಾ ಇದ್ದಾರೆ. ಅದಾದಮೇಲೆ ನಾವು ಒಂದು ಸನ್ಮಾನ ಸಮಾರಂಭ ಇಟ್ಕೊಂಡಿದ್ದೀವಿ. ಇದೇನು ಅಂದರೆ ಎಲ್ಲ ಕಡೆ ಏನು ಮಾಡ್ತಾ ಇದ್ವಿ ನಮ್ಮ ಸಮುದಾಯದಲ್ಲಿ ಏನಂದರೆ ಯಾರನ್ನಾರು ಗುರುತಿಸಿ ಸನ್ಮಾನ ಮಾಡ್ತಾಯಿದ್ರು, ಅವಾರ್ಡ್ ಮಾಡ್ತಾಯಿದ್ರು. ಸೊ ಇವಾಗ ನಾವೇನು ಮಾಡಿದ್ದೀವಿ ಅಂತ ನಾವು ಕಾಲ್ಫಾರ್ ಮಾಡಿದ್ವಿ. ಯಾರ್ಯಾರಿಗೆ ಏನೇನೋ ಅಚೀವ್ ಮಾಡಿದ್ದೀರಾ ನೀವು ಒಂದು ಅಪ್ಲಿಕೇಶನ್ ಹಾಕಿ. ಯಾಕಂದರೆ ನಾವು ಅಂದ್ಕೊಂಡು ನಮ್ಮ ಸಮುದಾಯ ಜಾಸ್ತಿ ಜನ ಇಲ್ಲ ಆ ಥರ. ಸೊ ಬೇರೆ ಥರ ಮಾಡೋಣ, ಯಾವಾಗ ನಾವು ಗುರುತಿಸಿ ಅವರಿಗೆ ಸನ್ಮಾನ ಇಲ್ಲ ಅವಾರ್ಡ್ ಕೊಡೋ ಬರಲು ಅವರನ್ನೇ ಕೇಳೋಣ ನಿಮ್ಮ ಅಚೀವ್ಮೆಂಟ್ ಅಂತ. ಅವಾಗ ನಮಗೆ ಸಾಕಷ್ಟು ಅಪ್ಲಿಕೇಶನ್ಸ್ ಬಂತು. ಅದರಲ್ಲಿ ನಾವು ನೋಡಿ ಯಾರಿಗೆ ಇವಾಗ ಅರ್ಜುತ್ತು ಅಂತ ಹೇಳಿಬಿಟ್ಟು ನಾವು ಅವಾರ್ಡ್ಸ್ ಕೊಡ್ತಾ ಇದ್ದೀವಿ. ಫಸ್ಟು ಸೂಪರ್ ಅಚೀವರ್ಸ್ ಅಂದರೆ ಯಾರು ತುಂಬ ಅವಾರ್ಡ್ಸ್ ಬಂದು ಇಂಟರ್ನ್ಯಾಷನಲ್, ನ್ಯಾಷನಲ್, ಇಲ್ಲ ರಾಜ್ಯೋತ್ಸವ ಅವಾರ್ಡ್ ಯಾರ್ಯಾರು ಬಂದಿದ್ದಾರೆ ಗಂಡಸರು ಆಗಲಿ ಹೆಂಗಸರು ಆಗಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಆಮೇಲೆ ಆ್ಯಸ್ ಅ ಎನ್ಕರೇಜ್ಮೆಂಟ್ ಒಂದು ಅವಾರ್ಡ್ ಮಾಡ್ತಾ ಇದ್ವಿ. ಅದು ಬಿಟ್ಟು ನಾವು ಯೂತ್ಸ್, ಯಾಕಂದರೆ ನಮ್ಮ ಒಂದು ಸಮುದಾಯದಲ್ಲಿ ಸ್ವಲ್ಪ ಏನಾದರೂ ಕಮ್ಮಿ ಇವಾಗ ಬರ್ತಾ ಇದ್ದಾರೆ. ಸೊ ಅವರಿಗೆ ಒಂದು ಆ್ಯಸ್ ಎ ಎನ್ಕರೇಜ್ಮೆಂಟ್ ನಾವು ರೇಸಿಂಗ್ ಸ್ಟಾರ್ ಅಂತ ಒಂದು ಯುವಕರಿಗೂ ಒಂದು ಅವಾರ್ಡ್ ಸೆಕ್ಷನ್ ಇಟ್ಟಿದ್ದೀವಿ. ಹಾಗೆ ನಮ್ಮ ಒಂದು ಸ್ಥಾಪಕರಿಗೆ ಅಲ್ಲಿಂದ ನಿಮಗೆಲ್ಲ ಗೊತ್ತಿರ್ಬೋದು ಈಡಿಗ ಸಮಾಜದಲ್ಲಿ ಹಿಂಗಿತ್ತು, ಇವಾಗ ಹಿಂಗಾಗಿದೆ ಅಂತ. ಸೊ ಇವರು ಬೆಳೆಸ್ಕೊಂಡ್ಬಂದಿದ್ದ ಸ್ಥಾಪನೆಯಿಂದ ನಾವೆಲ್ಲ ಹೆಂಗಸರು ಇವತ್ತು ಬಂದು ಕೂತ್ಕೊಳ್ಳಬೇಕಾದ ಕಾರಣನೇ ಇವರು ಒಂದು ಏನಂತಾರೆ ಹಾಕಿದ ಒಂದು ಅಡಿಪಾಯ ಇಲ್ಲ ಫೌಂಡೇಶನ್ ಅಂತ ಹೇಳ್ಬೋದು. ಸೊ ಇವರೆಲ್ಲ ಹಾಕಿದ ಫೌಂಡೇಶನ್ ಇವಾಗ ನೆಕ್ಸ್ಟ್ ನಾವು ಹೇಗೆ ತೊಗೊಂಡು ಹೋಗ್ಬೋದು, ಮುಂದೆ ಹೇಗೆ ಅದನ್ನು ನಾವು ಇನ್ನೂ ಮುಂದೆ ನಾವು ಹೇಗೆ ಪ್ರೋಗ್ರೆಸ್ ಆಗ್ಬೋದು ಅಂತ ಒಂದು ವಿಷಯವಾಗಿ ನಾವು ಈ ಪ್ರೋಗ್ರಾಮ್ ತೊಗೊಂಡಿದ್ವಿ. ಇದಾದ ಮೇಲೆ ನಾವು ಒಂದು ನಮ್ಮ ಇದರಲ್ಲಿ 26 ಮಂಗಳಗಳಿವೆ. ಸೊ ನಾವೇನು ಮಾಡ್ಕೊಂಡಿದ್ವಿ ಅಂದರೆ ಇವಾಗ ನಾವು ಒಟ್ಟುಗೂಡದಲ್ಲೇ ಒಂದು ಶಕ್ತಿ ಅಂತ ಅಂದ್ಕೊಂಡಿದ್ವಿ. ಒಂದು ಲೆವೆಲ್ ಆಫ್ ಎಂಪವರ್ಮೆಂಟ್ ಆಯಿತು. ನೆಕ್ಸ್ಟು ಯಾವ್ದಾದ್ರು ಗೌರ್ಮೆಂಟ್ ಬಾಡೀಸಲ್ಲಾಗಲಿ, ಇಲ್ಲ ಯಾವ್ದಾದ್ರು ಸಂಸ್ಥೆಗಳಲ್ಲಿ ರೆಪ್ರೆಸೆಂಟೇಷನ್ಸ್ ಆಗಲಿ, ಇಲ್ಲ ಪೊಲಿಟಿಕಲ್ ಇದರಲ್ಲಿ ನಮ್ಮ ಹೆಂಗಸರು ಒಬ್ಬರೇ ಇದುವರೆಗೆ ನಮ್ಗೆ ಕಾಣಿಸಿದ್ದು ಒಬ್ಬರೇ ಜಯಮಾಲ ಅಷ್ಟೇ, ಅಷ್ಟು ಪೊಲಿಟಿಕಲಲ್ಲೂ ನಾವು ಬಂದಿಲ್ಲ. ಸೊ ಇವಾಗ ನಾವೊಂದು ಲೀಡರ್ಶಿಪ್ ಪ್ರೋಗ್ರಾಮ್ ಆಗಿ ಒಟ್ಟುಗೂಡಿ 26 ಪಂಗಡಗಳು ಒಟ್ಟುಗೂಡಿ ನಾವು ಒಂದು ಮೆಮೊರಂಡಮ್ ನಾವು ಕೊಡ್ಬೇಕಂತಿದ್ದೀವಿ. ಯಾಕಂದರೆ ನಮ್ಮ ಜಾತಿಯಲ್ಲಿ ಅಷ್ಟು ರೆಪ್ರೆಸೆಂಟೇಷನ್ ಇಲ್ಲದ್ರಿಂದ ಎಸ್ಪೆಷಲಿ ಹೆಂಗಸರು. ಸೊ ಒಂದು ಹೇಗೆ ನಾವು ನೋಡಿರ್ಬೋದು, ಹೇಗೆ ನಾವು ಲೀಡರ್ಶಿಪ್ಪನ್ನು ಡೆವಲಪ್ ಮಾಡ್ಬೋದು, ಹೇಗೆ ನೆಕ್ಸ್ಟ್ ಜನ್ರೇಷನ್ ಇವರೆಲ್ಲ ಒಂದು ಅರ್ಥ ಆಗ್ತಿದ್ದಾರೆ. ಇವಾಗ ನೆಕ್ಸ್ಟ್ ಜನ್ರೇಷನ್ ನಮ್ಮನ್ನೆಲ್ಲ ಟ್ರೈನ್ ಮಾಡಿ ಮುಂದೆ ಹೇಗೆ ಸಂಘ ಸಂಸ್ಥೆ ಹಾಗೆ ನಿಲ್ಲಕ್ಕಾಗಲ್ಲ, ಮುಂದೆ ನಡೀಬೇಕು, ಅದು ಪ್ರೋಗ್ರೆಸ್ ಆಗಬೇಕು ಅಂತ ಹೇಳಿ ಅದು
ಅದರಲ್ಲೊಂದು ನಾವು ಒಂದು ಸಿಂಪೋಸಿಯಂ ಥರ ಇಟ್ಕೊಂಡಿದ್ದೀವಿ, ಡಿಸ್ಕಷನ್ ಇಟ್ಕೊಂಡಿದ್ದೀವಿ. ಸೊ ಎಲ್ಲ ಪಂಗಡಗಳು ಜನಗಳು ಎಲ್ಲ ಥ್ರೂ ಔಟ್ ಇಂಡಿಯಾ ಬರ್ತಾ ಇದ್ದಾರೆ. ಆ ಡಿಸ್ಕಷನ್ನಲ್ಲಿ ಏನು ನಾವು ಒಂದು ಏನು ಔಟ್ಕಮ್ ಬರುತ್ತೆ ಅದನ್ನೆಲ್ಲ ನಾವು ಒಂದು ವೈಟ್ ಪೇಪರ್ ಇದು ಮಾಡಿಕೊಂಡು ಗೌರ್ಮೆಂಟಿಗೆ ಒಂದು ಮೆಮೊರಂಡಮ್ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಆಮೇಲೆ ಇದೆಲ್ಲ ಆದಮೇಲೆ ಒಂದು ಸಾಯಂಕಾಲ ಒಂದು ಕಲ್ಚರಲ್ ಪ್ರೋಗ್ರಾಮು ಎಲ್ಲ ಪಂಗಡಗಳದ್ದು ಎಲ್ಲ ಪಂಗಡಗಳಿಗೆ ನಾವು ಇನ್ವೈಟ್ ಮಾಡಿದ್ದೀವಿ. ನಿಮ್ಮ ಸಂಸ್ಕೃತಿ ಇದರದ್ದು ಒಂದು ಪ್ರೆಸೆಂಟೇಷನ್ ಮಾಡೋಕ್ಕೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಸಂಗ್ರಹ ಇಟ್ಕೊಂಡಿದ್ದೀವಿ. ಸೊ ಇದು ನಮ್ಮ ಮೇನ್ ಉದ್ದೇಶ. ಏನಂದರೆ ಇದುವರೆಗೆ ಎಳೆಮೆಲಕಾಯಿ ಥರ ನಡೀತಾ ಇದ್ವಿ. ಇವಾಗ ಸ್ವಲ್ಪ ಪ್ರೋಗ್ರೆಸ್ ಆಗಬೇಕು ಅಂದರೆ ಜನಗಳಿಗೆ ಅದು ಮುಟ್ಟಬೇಕು, ಜನಗಳಿಗೆ ಅದು ತಲುಪಬೇಕು ಅಂದರೆ ಈ ಥರ ಸಮ್ಮೇಳನ ಇರಬೇಕು ಅಂತ ನಾವು ಅಂದ್ಕೊಂಡು ಇದು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲ ಸಹಕಾರನೂ ಬೇಕು. ಯಾಕಂದರೆ ನಾವು ಇವಾಗ ಬೆಳೀತಾ ಇದ್ದೀವಿ. ಮಾಧ್ಯಮ ಬರವಣಿಗೆ ಸೂಪರ್ ಪವರ್ ಇನ್ ದಿ ಪೆನ್ ಅಂತಾರೆ. ಸೊ ನೀವು ನಮಗೆ ಸ್ವಲ್ಪ ಸಹಕಾರ ಮಾಡಿ ನಮ್ಮೊಂದಿಗೆ ನಮ್ಮನ್ನು ಬೆಳೆಸಿ. ಯಾಕಂದರೆ ಇಟ್ಸ್ ನಾಟ್ ಅಬೌಟ್ ಕಮ್ಯುನಿಟಿ. ಯಾಕೆ ಒಂದು ಕಮ್ಯುನಿಟಿ ಬೆಳೆದ್ರೇ ದೇಶ ಇಲ್ಲ ರಾಜ್ಯ ಬೆಳೆಯಲ್ಲ. ಇದು ನಾವು ಯಾರನ್ನು ಮೇಲಿನಾಗಲಿ ಬೇರೆ ಜಾತಿಯನ್ನಾಗಲಿ ಏನು ನಾವು ಅವ್ರ ಬಗ್ಗೆ ಮಾತಾಡೋದಲ್ಲ. ನಾವು ನಮಗಿರೋ ಆಪರ್ಚುನಿಟಿಯಲ್ಲಿ ಹೇಗೆ ಮೇಲೆ ಬರಬಹುದು ಅಂತ ಒಂದು ಸಮ್ಮೇಳನ ಆಗಿದೆ ಅಷ್ಟೇ ಹೊರತು. ಸೊ ನಿಮ್ಮ ಸಹಕಾರ ನಮಗಿಲ್ಲಿ ಬನ್ನಿ ಎಲ್ಲರೂ 4ನೇ ತಾರೀಕಿಗೆ ದಯವಿಟ್ಟು ನಮ್ಮನ್ನು ಕವರ್ ಮಾಡಿ ಪ್ರೋತ್ಸಾಹ ಮಾಡಿ. ನಮಗೂ